ದಿವಂಗತ ರೆಬಲ್ ಸ್ಟಾರ್ ಅಂಬರೀಶ್ ರ ಪ್ರೀತಿಯ ನಾಯಿಗಳು ಒಡೆಯನಿಲ್ಲದೆ ಮರುಕವನ್ನ ವ್ಯಕ್ತಪಡಿಸ್ತಾ ಇವೆ. ಅಂಬಿ ಇದ್ದಾಗ ಚೆನ್ನಾಗಿ ಆಡಿಕೊಂಡಿದ್ದ ನಾಯಿಗಳು ಇದೀಗ ಊಟ ಮಾಡದೆ ತನ್ನ ಒಡೆಯನನ್ನ ನೆನೀತಾ ಇವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕನ್ವರ್, ಬುಲ್ಬುಲ್ ಎಂಬ ನಾಯಿಗಳು ಸರಿಯಾಗಿ ಊಟವನ್ನ ಮಾಡ್ತಾ ಇಲ್ವಂತೆ. ತನ್ನ ಒಡೆಯನ ಸಾವು ಅವಕ್ಕೂ ತಿಳಿದಂತಿದೆ. ದಿವಂಗತ ರೆಬಲ್ ಸ್ಟಾರ್ ಅಂಬರೀಶ್ ರ ಪ್ರೀತಿಯ ನಾಯಿಗಳು ಈಗ ಒಡೆಯನಿಲ್ಲದೆ ಮರುಕವನ್ನ ವ್ಯಕ್ತಪಡಿಸ್ತಾ ಇದೆ. ಅಂಬಿ ಇದ್ದಾಗ ಚೆನ್ನಾಗಿ ಆಡಿಕೊಂಡಿದ್ವು ಈ ನಾಯಿಗಳು. ಕನ್ವರ್ ಮತ್ತೆ ಬುಲ್ಬುಲ್ ಹೆಸರಿನ ಎರಡು ನಾಯಿಗಳು ಸರಿಯಾಗಿ ಈಗ ಊಟ ಮಾಡ್ತಾ ಇಲ್ವಂತೆ. ಊಟ ಮಾಡದೆ ತನ್ನ ಒಡೆಯನನ್ನ ನೆನಪು ಮಾಡಿಕೊಳ್ತಾ ಇವೆ. ತನ್ನ ಒಡೆಯನ ಸಾವು ಅವಕ್ಕೂ ಕೂಡ ಈ ಮುಖಾಂತರ ತಿಳಿದಂತೆ ಭಾಸವಾಗ್ತಾ ಇದೆ. ಯಾಕಂದ್ರೆ ಕಳೆದ 3 ದಿನಗಳಿಂದ ಅಂಬರೀಶ್ ಅವರು ಮನೆಯಲ್ಲಿ ಇಲ್ಲ. ಅವರು ಸಾವಿಗೆ ಈಗ ನಾಯಿಗಳು ಕೂಡ ಮರುಕವನ್ನ ವ್ಯಕ್ತಪಡಿಸ್ತವೆ. ಇನ್ನು ಮನೆಯಲ್ಲಿ ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ, ಒಂದು ರೀತಿ ನೀರವ ಮೌನ. ಫ್ಯಾಮಿಲಿ ಮೆಂಬರ್ಸ್ ಯಾರು ಕೂಡ ಇವತ್ತು ಬೆಳಗ್ಗೆಯಿಂದ ಹೊರಗಡೆನೆ ಬಂದಿಲ್ಲ, ಅಷ್ಟು ಅವರು ಕೂಡ ಮರುಕನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮನೆ ಹತ್ರ ಏನ್ ಕೆಲಸ ಕಾರ್ಯಗಳಾಗಬೇಕಾಗಿದೆ ಅದನ್ನೆಲ್ಲ ಅಭಿಷೇಕ್ ಅವರ ಫ್ರೆಂಡ್ಸೇ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಅಂತ ಗೊತ್ತಾಗಿದೆ. ಅಷ್ಟು ಕುಗ್ಗಿ ಹೋಗಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಅಂಬರೀಶ್ ಅವರ ಸಾವಿನಿಂದ. ಅದ್ರ ಜೊತೆಗೆ ಕನ್ವರ್ ಮತ್ತೆ ಬುಲ್ಬುಲ್ ಅನ್ನೋ ಹೆಸರಿನ ನಾಯಿಗಳು ಕೂಡ ಸರಿಯಾಗಿ ಊಟ ಮಾಡ್ತಾ ಇಲ್ವಂತೆ. ತನ್ನ ಒಡೆಯನ ಸಾವು ಈ ಮುಖಾಂತರ ಅವಕ್ಕೂ ಕೂಡ ತಿಳಿದಂತೆ ಭಾಸವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಕ್ಷಾ, ಮೊನ್ನೆಯಿಂದಲೂ ಕೂಡ ಈ ಸುದ್ದಿ ಇತ್ತು, ಕನ್ವರ್ ಮತ್ತೆ ಬುಲ್ಬುಲ್ ಹೆಸರಿನ ನಾಯಿಗಳು ಒಂದ್ ರೀತಿ ಮರುಕವನ್ನ ವ್ಯಕ್ತಪಡಿಸ್ತವೆ, ವೇದನೆಯನ್ನ ಪಡ್ತಾ ಇವೆ ಅಂತ. ಸೊ ಇವತ್ತು ಕೂಡ ಊಟ ಮಾಡಿಲ್ವಾ ಅವು? ಎಸ್ ಶರ್ಮಿಕಾ, ಏನಂತ ಅಂದ್ರೆ ಅಂಬಿ ಅವರು ಇವತ್ತಿಗೆ ಎಲ್ಲರನ್ನ ಬಿಟ್ಟು 4ನೇ ದಿವಸ. ಸೊ 4 ದಿವಸದಿಂದ ಕೂಡ ನಾಯಿಗಳು ತುಂಬಾನೇ ಸಪ್ಪೆ ಆಗಿದೆ. ಯಾರೇ ಮನೆ ಒಳಗಡೆ ಬಂದ್ರು ಕೂಡ ಯಾರು ಕೂಡ ಏನು ಮಾತಾಡ್ತಿಲ್ಲ ಅನ್ನುವಂಥದ್ದು ಕೂಡ ಇವಾಗ ನಮಗೆ ಕೇಳ್ಪಟ್ಟಿರುವಂತಹ ವಿಷಯಗಳು. ಏನಂತಂದ್ರೆ ಮನೆಯೊಳಗೆ ಮುಂಚೆ ಆದ್ರೆ ಏನು ಕನ್ವರ್ ಆಗಿರ್ಬೋದು, ಬುಲ್ಬುಲ್ ಆಗಿರ್ಬೋದು, ಯಾರೇ ಮನೆಯೊಳಗೆ ಪರಿಚಯಸ್ಥರು ಇಲ್ಲದೆ ಅವ್ರು ಬಂದ್ರೆ ಜೋರಾಗಿ ಬೊಗಳ್ತಾಯಿತ್ತು. ಅವಾಗ ಅಂಬರೀಶ್ ಸುಮ್ಮನಿರೋ ಅಂತಂದ್ರೆ ಸಾಕು ಸುಮ್ಮನೆ ಆಗ್ತಿತ್ತು. ಬಟ್ ಇವಾಗ ಯಾರೇ ನಾವು ಕೂಡ ಬೆಳಿಗ್ಗೆ ಮೀಡಿಯಾದವರೆಲ್ಲ ಒಳಗಡೆ ಹೋದಾಗ್ಲೂ ಕೂಡ ನಮ್ಮನ್ನ ನೋಡಿದ್ರು ಕೂಡ ನೋಡದೇ ಇರೋ ರೀತಿ ಮೌನವಾಗಿ ಏನೋ ಮಂಪ್ರಲ್ಲಿ ಇರೋ ರೀತಿಯಾಗಿ ಮಲ್ಕೊಂಡಿದೆ ಹೊರತು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ, ಎದ್ದೇಳ್ತಾ ಇಲ್ಲ. ಸೊ ಹೀಗಾಗಿ ಮನೆಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಮನೆಯ ಕೆಲಸಗಾರರು ಬೆಳಿಗ್ಗೆಯಿಂದ ಒಂದು 5 ಬಾರಿ ಹೊರಗಡೆ ಜಾಗಿಂಗಿಗೆ ಅಂತ ಕರ್ಕೊಂಡು ಹೋಗಿದ್ರೆ ಅದು ಆಕ್ಟಿವ್ ಆಗೋ ನಿಟ್ಟಿನಲ್ಲಿ ಅವುಗಳನ್ನ ಆಕ್ಟಿವ್ ಪಡಿಸೋ ಉದ್ದೇಶದಿಂದಾಗಿ ಬೆಳಗಿನಿಂದ 5 ಬಾರಿ ಹೊರಗಡೆ ಕರ್ಕೊಂಡೋಗಿ ಒಳಗಡೆ ಕರ್ಕೊಂಡ್ ಬರುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗೆ ಅಭಿಷೇಕ್ ಕೂಡ ಒಂದು ಮಧ್ಯಾಹ್ನ 12 ಗಂಟೆಗೆ ಒಂದು ವಿಶ್ರಾಂತಿಯನ್ನ ಪಡೆದು ಮನೆಯ ಬಾಲ್ಕನಿಯಲ್ಲಿ ಕೂತ್ಕೊಂಡ್ರು. ಕನ್ವರ್ ಮತ್ತೆ ಬುಲ್ಬುಲ್ 2 ಶ್ವಾನಗಳನ್ನ ಅಭಿಷೇಕ್ ಬಾಲ್ಕನಿಗೆ ಕರೆಸಿಕೊಂಡು ಅಲ್ಲಿ ಅವುಗಳನ್ನ ಮುದ್ದಾಡಿದಂತ ಕ್ಷಣಗಳು ನಿಜಕ್ಕೂ ನೋಡುವವರಿಗೆ ಒಂದ್ ರೀತಿ ಅನ್ನಿಸುವಂತ ಇತ್ತು. ಸೊ ಅವಾಗ ಅಭಿಷೇಕ್ ಕನ್ವರ್ ಮತ್ತು ಬುಲ್ಬುಲ್ 2 ಕೂಡ ಒಂದ್ ರೀತಿ ಇರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿದ್ದಂಥದ್ದು. ಸೊ ಅಭಿಷೇಕ್ ಅವುಗಳನ್ನ ಮೈ ಸವರಿ ಅವುಗಳಿಗೆ ಸಮಾಧಾನ ಪಡಿಸುವಂತಹ ರೀತಿಯಲ್ಲಿ ಅವುಗಳನ್ನ ಮೈಯನ್ನ ಸವರ್ತಾ ಇದ್ರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಹಾಗೆ ಮನೆಯವರು ಹೇಳ್ದಂತೆ ಬುಲ್ಬುಲ್ ಆಗಿರ್ಬೋದು, ಕನ್ವರ್ ಆಗಿರ್ಬೋದು 2 ಕ್ಷಣಗಳು ಊಟವನ್ನ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಸೊ ಕನ್ವರ್ ಮತ್ತೆ ಬುಲ್ಬುಲ್ಗೆ ದಿನದಲ್ಲಿ ಒಂದು 3 ಬಾರಿ ಊಟವನ್ನ ಹಾಕ್ತಾ ಇದ್ರು. ಸೊ 3 ಬಾರಿ ಹಾಕಿದಂತ ಊಟಗಳು ಕೂಡ ಹಾಗೆ ವೇಸ್ಟ್ ಆಗ್ತಾ ಇದೆ. 2 ನಾಯಿಗಳು ತಿಂತಾ ಇಲ್ಲ ಅನ್ನುವಂತ ಮಾಹಿತಿಯನ್ನ ಏನು ಮನೆಯ ಕೆಲಸಗಾರರು ಇವತ್ತು ಬೆಳಿಗ್ಗೆ ತಿಳಿಸಿದ್ರು. ಸೊ ಶ್ವಾನಗಳು ಊಟ ಕೂಡ ಮಾಡ್ತಿಲ್ಲ, ತನ್ನ ಒಡೆಯನನ್ನ ಕಳೆದುಕೊಂಡಂತ ನೋವಿಂದ ಇನ್ನೂ ಕೂಡ ಈಚೆ ಬಂದಿಲ್ಲ. ಸೊ ಸಾಕಷ್ಟು ರೋದನೆಯನ್ನ ಪಡ್ತಾ ಇರುವಂತದ್ದು ಮೂಕ ಪ್ರಾಣಿಗಳು. ಸೊ ಯಾರ ಜೊತೆ ಕೂಡ ಒಂದು ವೇದನೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗದೆ ಮೌನವಾಗಿ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಶರ್ಮಿಕಾ, ರಕ್ಷಾ, ಇನ್ನು ಅವ್ರ ಮನೆ ಸುತ್ತಮುತ್ತ ಯಾವ ರೀತಿ ಸಿಚುವೇಶನ್ ಇದೆ? ಯಾಕಂದ್ರೆ ಬೆಳಿಗ್ಗೆಯಿಂದ ಒಂದ್ ರೀತಿ ನೀರವ ಮೌನ ಇತ್ತು, ಯಾರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಹೊರಗಡೆನೆ ಬಂದಿರ್ಲಿಲ್ಲ ಮನೆಯಿಂದ ಅಂತಿತ್ತು. ಮಧ್ಯಾಹ್ನದ ವೇಳೆಗೆ ನೀವು ಹೇಳ್ದಾಗೆ ಅಭಿಷೇಕ್ ಅವರು ಹೊರಗಡೆ ಬಂದಿದ್ದಾರೆ, ನಾಯಿಗಳಿಗೆ ಸ್ವಲ್ಪ ಸಾಂತ್ವನದ ಮಾತುಗಳನ್ನ ಅವರು ಕೂಡ ಹೇಳ್ದಂಗಿದೆ. ಈಗ ಸಿಚುವೇಶನ್ ಹೆಂಗಿದೆ? ಅವ್ರ ಮನೆ ಹತ್ರ ಏನಾದ್ರು ಇನ್ನು ಫ್ಯಾಮಿಲಿ ಮೆಂಬರ್ಸ್ ಹೊರಗಡೆ ಬರ್ತಾ ಇದ್ದಾರಾ? ಅವ್ರ ಮನೆಗೆ ಯಾರಾದ್ರೂ ಬಂದು ಸಾಂತ್ವನದ ಮಾತುಗಳನ್ನ ಇವತ್ತು ಕೂಡ ಹೇಳ್ತಾ ಇದ್ದಾರಾ ರಕ್ಷಾ? ಎಸ್ ಸರ್, ಮತ್ತೆ ಏನಂತಂದ್ರೆ ಬೆಳಗ್ಗೆಯಿಂದ ಕೂಡ ನಾವು ಇಲ್ಲೇ ಇರೋದ್ರಿಂದಾಗಿ ಸಾಕಷ್ಟು ಅವರ ಸ್ನೇಹಿತರಾಗಿರ್ಬೋದು, ಕುಟುಂಬ ಸದಸ್ಯರಾಗಿರ್ಬೋದು ಮನೆಗೆ ಬಂದು ಅವರಿಗೆ ಸಾಂತ್ವನ ಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಸಾಕಷ್ಟು ಜನ ಬೆಳಗ್ಗೆಯಿಂದ ಕೂಡ ಬಂದಿದ್ರು. ಸೊ ಹಾಗೆ ಅವರ ಕೆಲಸಗಾರರು ಕೂಡ ಎಂದಿನಂತೆ ಇವತ್ತು ಅವರವರ ಕೆಲಸವನ್ನ ಮಾಡ್ತಾ ಇದ್ರೆ. ಹಾಲಿನವರಾಗಿರ್ಬೋದು, ಟಿಫನ್ನವರಾಗಿರ್ಬೋದು ಬೆಳಿಗ್ಗೆಯಿಂದ ಕೂಡ ಬಂದು ಇಟ್ಟು ಹೋಗುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅಲ್ಲದೆ ಸಾಕಷ್ಟು ಅವರ ರಿಲೇಷನ್ಸ್ ಕೂಡ ಮನೆಯಲ್ಲೇ ಇದ್ದಂತವ್ರು, ಸತತ 4 ದಿನದಿಂದ ಮನೆಯಲ್ಲೇ ಇದ್ದಂತ ರಿಲೇಷನ್ಸ್ ಗಳು ಇವತ್ತು ಹೋದ ದೃಶ್ಯ ಕೂಡ
ನಮಗೆ ಕಂಡು ಬಂತು. ಅವರ ಫ್ಯಾಮಿಲಿ ಸದಸ್ಯರು ಇವತ್ತು ಅವರವರ ಮನೆಗೆ ತೆರಳಿದ್ದಾರೆ. ಹಾಗೆ ಇವತ್ತು ಏನಂತಂದ್ರೆ ಒಂದು ಹಾಲು ತುಪ್ಪ ಬಿಡುವಂತ ಒಂದು ಕಾರ್ಯ ಕೂಡ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಮಂಗಳವಾರ ಆದ ಕಾರಣದಿಂದಾಗಿ ಅದನ್ನ ನಾಳೆಗೆ ಪೋಸ್ಟ್ ಪೋನ್ ಮಾಡಿದ್ದಾರೆ ಕುಟುಂಬ ಸದಸ್ಯರು. ಹೀಗಾಗಿ ಕುಟುಂಬ ಸದಸ್ಯರೆಲ್ಲರೂ ಕೂಡ ಒಂದು 12 ಗಂಟೆವರೆಗೆ ಆಗಿರ್ಬೋದು ಯಾರು ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ತದನಂತರದಲ್ಲಿ ಅಭಿಷೇಕ್ ಮಾತ್ರ ತನ್ನ ಬಾಲ್ಕನಿಯಲ್ಲಿ ಕುಳಿತುಕೊಂಡು ಯಾರ ಜೊತೆ ಫೋನ್ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು. ಸೊ ಅದೊಂದು ದೃಶ್ಯ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ದೃಶ್ಯ ಮನೆಯವರಾಗಿರ್ಬೋದು ಯಾರು ಕೂಡ ಹೊರಗೆ ಬಂದಿರುವಂತ ದೃಶ್ಯ ಕಂಡು ಬಂದಿಲ್ಲ. ಹಾಗೆ ಇವಾಗಷ್ಟೇ ಜಸ್ಟ್ ಏನು ಭಾರತಿ ವಿಷ್ಣುವರ್ಧನ್ ಅವರು ಇಲ್ಲಿಗೆ ಒಂದು ಊಟ ಸುಮಲತಾ ಅವರಿಗೆ ಒಂದು ಬಿಸಿಬೇಳೆ ಬಾತನ್ನ ಮಾಡಿ ಕೂಡ ಕಳಿಸಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡಿದ್ದಂತಹ ಏನು ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಏನ್ ಬೇಕು ಅಂತ ಕೇಳಿದಾಗ ಸುಮಲತಾ ಅವರು ನನ್ಗೆ ಬಿಸಿಬೇಳೆ ಬಾತ್ ಬೇಕು ಅನ್ನೋ ಒಂದು ಮಾತನ್ನ ತಿಳಿಸಿದ್ರಂತ. ಸೊ ಹೀಗಾಗಿ ಏನು ಭಾರತಿ ವಿಷ್ಣುವರ್ಧನ್ ಅವರಿಗೆ ಅನಾರೋಗ್ಯದ ಕಾರಣದಿಂದಾಗಿ ಅವರ ಡ್ರೈವರ್ ಇವಾಗ ತಂದು ಕೊಟ್ಟು ಅದನ್ನ ಏನು ಸುಮಲತಾ ಅವರು ಇನ್ನೂ ತಿಂದಿಲ್ಲ. ಸೊ ಅದನ್ನ ಹಾಗೆ ಇಟ್ಟು ಅವರು ತೆಗೆದಂತದ್ದು ಕೂಡ ನಮ್ಗೆ ಕಂಡು ಬಂದಂತದ್ದು. ಶರ್ಮಿ, ಓಕೆ, ಥ್ಯಾಂಕ್ ಯು ರಕ್ಷಾ ತಮ್ಮ ಇನ್ಫಾರ್ಮೇಶನ್ಗೆ.